ಅಮ್ಮ ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿ ಬಾತಾಯಿ. ನಿತ್ಯ ಈ ಭೂತಾಯಿಯ ಸೇವೆ ಕುರಿ ಸೇವೆಯನ್ನು ನಮ್ಮೆಲ್ಲರೂ ಉಸಿರಿದ್ದು ಬದುಕುವ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಆ ತಾಯಿ ರೇಣುಕಾ ಮಾತೆ ಪೂಜೆ ಮುಗಿತು ಅಥವಾ ಇನ್ನೂ ಇಲ್ವಾ? ಮುಗೀತು ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಈ ಭವತಾರಣಿಯ ಪೂಜೆಯನ್ನು ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ಅಮ್ಮ ಗಿರಿಜಮ್ಮ, ನಿನ್ನಿಂದಲೇ ಗಿರಿಜಾವಲಂ ಎಂದು ಕರೆಸಿಕೊಂಡಿರುವ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಅಮ್ಮ ಎಂದು ಕೂಗಿ ಆನಂದಿಸುತ್ತವೆ. ನಾವೆಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾಗಿ ತಾಯಿ ಭೂಮಾತೆ ಅನ್ನ ಕೊಡುವ ಮಾತೆಂದು ಹಗಲಿರುಳು ದುಡಿದು ಕುರಿಮರಿಗಳನ್ನು ಸಾಕಿಕೊಂಡು ಈ ಮಾರ್ಜುನ ತಮ್ಮದನ್ನೆಲ್ಲ ಬೆಳೆಸುತ್ತಿದ್ದೀನಿ. ಇದಕ್ಕೆ ಸದಾಕಾಲ ನಿನ್ನ ಆಶೀರ್ವಾದ ಇರಲಿ ತಾಯಿ, ಸದಾಕಾಲ ನಿನ್ನ ಆಶೀರ್ವಾದ ಇರಲಿ. ಸ್ವಾಮಿ, ನೀವು ಆಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿದ್ದಲ್ಲವೇ? ಹೌದು ಮಂಗಳ, ಹೌದು. ಕಠೋರತಿ ಎಂಬ ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಇದ್ದಂತೆ ಆ ಪರೀಕ್ಷೆಯಲ್ಲಿ ಪಾಸು ಮಾಡೋಣ ಎಂದು ಬೇಡಿಕೊಂಡೆ. ಅಂದ್ರೆ ಇದರ ನಿಜದ ಅರ್ಥ? ಅಂದರೆ ಇದರ ಅರ್ಥ ನೀನು ತಿಳಿಯ ಬಯಸಿದಾದರೆ ವ್ಯರ್ಥ ನನ್ನ ಮಾತಿಗೆ ನೀನು ಅಗಲುವುದಿಲ್ಲ ಅಂದ್ರೆ ನನಗೆ ನೀನು ಮಾತು ಕೊಡುತ್ತೀಯ? ಇದೇನು ಸ್ವಾಮಿ ಹೀಗೆ ಹೇಳ್ತೀರಾ? ಸತಿಯಾದವಳು ಪತಿಯ ಆಜ್ಞೆಯನ್ನ ಪರಿಪಾಲಿಸುವುದೇ ಅವಳ ಧರ್ಮ. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡಿದ ಸತಿಯು 108 ವ್ರತವನ್ನ ಮಾಡಿದ್ರೇನು ಫಲ? ಪತಿಯ ಮಾತನ್ನ ಕೇಳಿದ ಸತಿಯೂ ಸತಿಯೇ ಇಲ್ಲ. ಅದೇನಂತ ಹೇಳಿ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಡೆಸ್ತೀನಿ. ಎದ್ದೇಳು ಮಂಗಳ, ಎದ್ದೇಳು. ಈ ನನ್ನ ಅಜ್ಞಾನದ ಕಣ್ಣುವನ್ನು ತೀರಿಸಿಬಿಟ್ಟೆ, ಹೃದಯ ಬಡಿತವನ್ನು ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮಕರ್ಣವಾಗಿ ಹೊರ ಹೋಗುವ ನನ್ನ ಪ್ರತಿ ಕಣ್ಣುಗಳಲ್ಲಿ ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲಿಸಿ ಭವಿಷ್ಯದ ನಮ್ಮ ಮನೆ ರಾಮರಾಜ್ಯರ ಮನೆ ಆಯಿತು. ಆ ನನ್ನ ತಮ್ಮ ಬೀರ ಏನಾಯ್ತು? ಆ ಬೀರ ಎಂದು ಅರ್ಥಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡ ನಿಲ್ಲದೆ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋಗಿದ್ದಾಳೆ. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಅವನಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ. ಆದ ಕಾರಣ ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂಬುದು ನಮ್ಮಿಬ್ಬರ ಹೊರತು ಯಾರಿಗೂ ತಿಳಿಯಬಾರದು. ಆತನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು, ಅನಾಥ ಮಗು ಎಂದು ಭಾವಿಸಬೇಡ. ಇದೇ ನನ್ನ ಆಶೆ ಮಂಗಳ. ಇದೆಂತಹ ಮಾತು ಸ್ವಾಮಿ. ಅವಳು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನೆತ್ತಿರುವ ಆ ಬೀರಣ್ಣ ಎಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದು ನನ್ನ ರಾಮವಚನ. ಮೆಚ್ಚದೆ ಮಂಗಳ ನಿನ್ನ ಬುದ್ಧಿಶಕ್ತಿ. ಇಲ್ಲಿವರೆಗೆ ಹುಚ್ಚನಾಗಿ ಮುಚ್ಚಿಕೊಂಡ ನನ್ನ ಕೆಚ್ಚದೆ ಒಡೆಯಲನ್ನು ಕೊಚ್ಚಿ ಹೋಗುವಂತ ಇದ್ದ ನನ್ನ ರಭಸದ ಬರ್ಮೆಗೆ ಒಡ್ಡನೆ ಹಾಕಿಬಿಟ್ಟೆ. ಬಾ, ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿ ನವಿಲನಂತೆ ಕುಣಿದು ಕುಪ್ಪಳಿಸುವ ಈ ನಿನ್ನ ರೈತನ ತೋಳತೆ ಕೇಳಿ ಬಂದೆ ಬಾ ರಾಜ. ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆ ಸುವಾಸನೆ ಕೈಯುತ್ತ ಹಾಡಿಕೊಳ್ಳೋಣ ಬಾ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಗೆ.
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ ಓ ಮಣಿಯ ನನ್ನ ಮಣಿಯ ಓ ಮಣಿಯ ನನ್ನ ಮಣಿಯ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ 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 ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ ಅಂತರಾಳದಲ್ಲಿ ನಿನ್ನ ನೂರು ನೆನಪುಗಳಿಗೆ ನಿನ್ನ ಆಳದಲ್ಲಿ ನಿನ್ನ ನೂರು ಸಾಕ್ಷಿಗಳಿಗೆ ಏನು ಕಾಪರು ನೀನು ಮೋಹ ಏನು ಮಾತನು ನೀಗದ ಅನುರಾಗದ ಹೊಸಾನಂದವೋ, ಬಹುಜನ್ಮದ ಅಪಾನುರಾಗವೋ, ಹೂವಾಗಿ ಮನದೇನಾಗಿ, ಹೂವಾಗಿ ಮನದೇನಾಗಿ, ಜೀವನದ ಸಾಗರದಿ ತೇಲಿದೆ ಅಲೆಯಲಿಯಾಗಿ, ಜೀವನದ ಸಾಗರದಿ ತೇಲಿದೆ ಅಲೆಯಲಿಯಾಗಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ ಲಾ 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 ಹೇ ಹೇ. ಅಣ್ಣ ಹತ್ತಿರಿ. ಬಾರಪ್ಪ ಸೋದರ, ಕುರಿ ದಡ್ಡಿಯಿಂದ ಇವಾಗ ಬಂದ್ಯಾ? ಹೌದಣ್ಣ, ದಡ್ಡಿ ಕಸ ಹೊಡೆದು ಬಾಲಮರಿಯ ತಾಯಿಯ ಮನೆಗೆ ಬಿಟ್ಟು ಅವುಗಳಿಗೆ ತಪ್ಪಲು ಹಾಕಿ ಬರೋದ್ರಾಗ ಈ ಹೊತ್ತಾಯ್ತಣ್ಣ. ಬಾ ಮಗ, ಬೇಗ ಕೈಕಾಲು ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ. ಈ ಬೀರನಿಗೆ ಚಾಯಣ್ಣಮ್ಮ ನನ್ನ ಹೆತ್ತ ತಂದೆ ತಾಯಿ ಅಂತಿರೋ ನಿಮ್ಮ ಕೈ ತುತ್ತು ತಿಂದು ಕೆಚ್ಚದೆ ಬೆಳೆಸಿಕೊಂಡ್ರು ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಕುಡಿದು ಒಂದು ಬೋಗಾಣೆ ಜೋಳದ ನುಚ್ಚುಂಡು ಬಂದಿದ್ದಾನೆ. ಹಾಗೆ
ನಾನಂದ್ರೆ ತಮಗೆ ತುಂಬಾ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಇವತ್ತು ಹೀಗೇಕೆ ಮಾತನಾಡುತ್ತಿರುವೆ? ನೀನಂದ್ರೆ ನನಗೆ ಪಂಚಪ್ರಾಣ ಕಣೋ. ಅದನ್ನೆಲ್ಲ ತಮ್ಮ ಧರ್ಮದ ನುಡಿಗಳಿಂದ ಕೇಳಿಸಿಕೊಂಡಿದ್ದೇನೆ ಅಣ್ಣ. ಅದು ಅದು ಏಕಣ್ಣ ತೊದಲಿಸುತ್ತಿರುವೆ? ಈಗ ತಾನೇ ಹೇಳಿದೆ ನಾನಂದ್ರೆ ಪಂಚಪ್ರಾಣ ಅಂತ. ಓಹೋ, ಇರಲಿ ಅಣ್ಣ. 10 ಮರಿ ಮಾರಿದ್ದೇನೆ, 10,000ದಂತೆ 1,00,000 ರೂಪಾಯಿ. ಎಂಥ ಸಾಧನೆ ಸೋದರ ನಿನ್ನದು. ನಿನ್ನ ದುಡಿಮೆಯನ್ನು ನಾನೆಷ್ಟು ಬನಿಸಿದರೂ ಅದು ಹೇಳುತ್ತಿರುವುದು. ನನ್ನ ಸಂಸಾರ ನಡೆಯೋದೇ ನಿನ್ನ ಕುರಿಮರಿಗಳಿಂದ. ನಾನೆಷ್ಟು ಹೊಲ ಉತ್ತಿ ಬಿತ್ತಿ ಬೆಳೆದರೂ 2 ವರ್ಷದಿಂದ ಮಳೆ ಹೆಚ್ಚಾಗಿ ಬೆಳೆ ಎಲ್ಲ ನಾಶ ಆಗಿದೆ. ಈ ನೇಗಿಲಿ ಹೋಗಿ ನೀನೇ ದುಡಿದು ತಂದಿದ್ದು ತಿಂದು ತೇಗುವ ಭೋಗಿಯಾಗಿದ್ದೇನೆ. ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲಪ್ಪ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿ ಆದ ನೀನೆಂದೂ ಭೋಗಿ ಅಲ್ಲ. ಈ ನೇಗಿಲ ಯೋಗಿಯು ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಗಾಲವಿಲ್ಲ. ಅದು ನಿನ್ನ ನಿತ್ಯ ಕಾಯಕವಣ್ಣ. ಎಂಥ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೇ ಗೊತ್ತಾ? ನಿನ್ನ ತಮ್ಮನಾಗಿ ಜನಿಸಿ ಬಂದ ಮೇಲೆ ಇಷ್ಟು ತಿಳಿದಿಲ್ಲವೇ ನನ್ನ ಅಣ್ಣ? ಕೇಳಿ ಯೋಗಿಯ ಅರ್ಥವನ್ನು. ಅಂಗಹೀನ ಅನಾಥರಿಗೆ ತಂದೆ ಆಗಿ, ಮೂಗರಿಗೆ ಮೇಧಾವಿ ಆಗಿ, ಕಲೆ ಸಂಗೀತ ಗಾಯನ ಮಾಡಿ, ಗದಗಿನ ಕುಡರಾಜರು ಗಾನಯೋಗಿ, ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ, ಅನೇಕ ತ್ರಿವೇಣಿ ದಾಸೋಹ ನಡೆಸಿದಂತ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ ಆದರು. ಹಳ್ಳಿ ಹಳ್ಳಿಗೂ ಸಂಚಾರ ಮಾಡುತ್ತಾ ಕೋಟಿ ಜಪ ಯಾಜ್ಞೆಯನ್ನು ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ನನ್ನ ಗುರು ಸದ್ದಾನಂದರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚಾಣವನ್ನು ಕಾಲಿನಿಂದ ಸರಿಸಿ, ಆಸೆಯನ್ನು ಚದಿಸಿ, ಜೇಬುಗಳಿಲ್ಲದೆ ಶರ್ಟನ್ನೇ ಧರಿಸಿ, ಸರ್ವ ಜನಾಂಗಕ್ಕೂ ಬಿಡುವಿಲ್ಲದೆ ಪ್ರವಚನ ಮಾಡಿ, ತಾವು ಸಾಯೋ ಮುನ್ನ ಬರೆದಿಟ್ಟ ಲೇಖನಿಯಂತೆ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ ಎಂಬಂತೆ ಬರೆದು ಶಿವಾಧೀನರಾದಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಜ್ಞಾನ ಯೋಗಿ. ತಮ್ಮ, ಇವೆಂಥ ಮಾತುಗಳು ನಿನ್ನದು? ಇನ್ನು ಕೇಳಣ್ಣ. ಈ ಸೃಷ್ಟಿ ನಿರ್ಮಿಸಿದ ಈ ಜಗತ್ತಿನಲ್ಲಿ ಚಳಿ ಮಳೆ ಬಿಸಿಲೆನ್ನದೆ ಬಿತ್ತಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಅನ್ನ ಹಾಕೋ ನೀನು ನೇಗಿಲ ಯೋಗಿ. ನಿನ್ನ ಒಂದೊಂದು ಮಾತನ್ನು ಕೇಳಿ ನಾನು ಜಗವನ್ನೆಲ್ಲ ಮರೆತು ಬಿಟ್ಟೆನಲ್ಲಪ್ಪ. ಅಣ್ಣ, ಅತ್ತಿಗೆ ಏನಿದೆಲ್ಲ ಸಂತೋಷದ ಸಂಭ್ರಮ? ಬಾರಪ್ಪ ಶಿಷ್ಯರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗಿದೆ, ಆದರೆ ಹಣ ಬೇಕಾಗಿತ್ತು, ಅಣ್ಣನ ಕಡೆಗೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲಣ್ಣ, ಅದನ್ನೇ ಕೊಟ್ಟು ಬಿಡು ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸೋದರ? 25,000 ಕೊಟ್ಟು ಬಿಡಿ ಅಣ್ಣ, ಸಾಕು. ಹಾ, ತೆಗೆದಕು. ಹಣ ಅಂದ ಮೇಲೆ ಹಿಡ್ತದಲ್ಲಿ ಇರ್ಬೇಕಪ್ಪ. ಆಯ್ತಣ್ಣ. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡು. ನನ್ನ ತಮ್ಮಂದಿರು ನನಗೆ ಸರ್ವಾಸ್ತಿಯದಂತೆ. ಬನ್ನಿರಪ್ಪ, ಎಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣ.